ಡಿಗ್ರಿ ಮುಗಿಸಿ ಅನ್ಕೊಂಡಿದ್ ಕೆಲಸ ಸಿಕ್ಕಿಲ್ಲ ಅಂತ ಇನ್ನು ಮನೇಲೇ ಇದ್ದೀರಾ? ಇಲ್ಲ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಣ ಅಂದ್ರೆ ಅಷ್ಟೊಂದು ಬಂಡವಾಳನ ಹೆಂಗ್ ಹೊಂಚೋದು ಅಂತ ತಲೆ ಕೆಡ್ಸ್ಕೊಂಡಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಕೇವಲ 20 ರಿಂದ 30 ಸಾವಿರ ಇನ್ವೆಸ್ಟ್ ಮಾಡ್ಬಿಟ್ಟು ಒಂದು ತಿಂಗಳಿಗೆ 1,20,000 ರೂಪಾಯಿ ಸಂಪಾದನೆ ಮಾಡುವಂತ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ. ಇವರು ಶಿವಕುಮಾರ್ ಅಂತ UPSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಅನ್ಕೊಂಡಿದ್ ಕೆಲಸ ಸಿಗೋವರೆಗೂ ಅಪ್ಪ ಅಮ್ಮಂಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ತಾವರೇಸ್ ಅಂತ ಫುಡ್ ಸ್ಟಾಲ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಇವರ ಸಪೋರ್ಟ್ಗೆ ಡಬಲ್ ಡಿಗ್ರಿ ಮಾಡಿರುವಂತ ಇವರ ಫ್ರೆಂಡ್ಸ್ ಕೂಡ ಇದ್ದಾರೆ. ಬನ್ನಿ ಇವ್ರನ್ನ ಮಾತಾಡ್ಸೋಣ. ಹಾಯ್ ಬ್ರೋ. ಹಾಯ್ ಸರ್, ನಮಸ್ತೆ. ಓಕೆ, ಮೊದಲನೇದಾಗಿ ಆಲ್ ದ ಬೆಸ್ಟ್ ಸರ್. ನಿಮ್ಮ UPSC ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರಂತೆ. ನಿಮ್ ಕತೆ ಕೇಳಿ ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಆಲ್ ದ ಬೆಸ್ಟ್. ಅಂಡ್ ಹೇಳಿ ಸರ್, ಎಷ್ಟು ದಿನ ಆಯ್ತು ಈ ತಾವರೇಶ್ ಸ್ಟಾರ್ಟ್ ಆಗಿ? ಸರ್ ಇವಾಗ 6 ತಿಂಗಳು ಆಗತ್ತೆ. ಈ ತಿಂಗಳು 6 ಮಂತ್ಸ್ ಆಗತ್ತೆ ತಾವರೇಶ್ ಶುರು ಮಾಡಿ. ಓಕೆ, ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಮ ಇಂಟೆನ್ಷನ್ ಏನು ಸರ್? ಸರ್ ಅದೇ ಎಕ್ಸಾಮ್ ಪ್ರಿಪೇರ್ ಆಗ್ತಾ ವಿ ಶುಡ್ ಬಿ ಪ್ರೊಡಕ್ಟಿವ್ ಅಂತ ಏನಾದ್ರೂ ಒಂದು ಫಿನಾನ್ಷಿಯಲ್ ಆಗಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದು ಒಂದು ಫುಡ್ ಬಿಸ್ನೆಸ್ ಇದೆ. ಓಕೆ, ತುಂಬಾ ಖುಷಿ ಆಗುತ್ತೆ ಈ ಮಾತು ಕೇಳಿ. ಯಾಕಂದ್ರೆ ತುಂಬಾ ಜನ ಅನ್ಕೊಂಡಿದ್ದ ಕೆಲಸ ಇನ್ನೂ ಸಿಕ್ಕಿಲ್ಲ ಅಂತ ಮನೇಲೇ ಇರ್ತಾರೆ. ಬಟ್ ನೀವು ಅದರಲ್ಲಿ ಅನ್ಕೊಂಡಿದ್ದ ಪ್ರಿಪೇರ್ ಆಗ್ತಾ ಇದ್ರೆ, ಅದಕ್ಕೂ ಕಷ್ಟ ಪಡ್ತಾ ಇದ್ದೀರಾ. ಆ ಟೈಮಲ್ಲೂ ಕೂಡ ಪ್ರೊಡಕ್ಟಿವ್ ಆಗಿರ್ಬೇಕು, ಅಪ್ಪ ಅಮ್ಮಂಗೆ ಏನೋ ಫೈನಾನ್ಷಿಯಲಿ ಏನೋ ಸಪೋರ್ಟ್ ಮಾಡಬೇಕು ಅಂತ ಒಂದು ಚಿಕ್ಕದಾಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಓಕೆ ಸರ್, ಯಾರೆಲ್ಲ ಸ್ಟಾರ್ಟ್ ಮಾಡಿ ಸರ್ ಇದನ್ನ? ಸರ್ ಇದು ಶುರು ಆಗ್ಬೇಕಾದ್ರೆ ನಾವು ನಮ್ಮ ಫ್ರೆಂಡ್ಸ್ ಇವಾಗ ಯಾವುದೇ ಒಂದು ಬಿಸ್ನೆಸ್ ಆದ್ರೂ ಡಿಸ್ಕಸ್ ಮಾಡ್ತೀವಿ ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಹತ್ರ. ಹಾಗೆ ನಮ್ಮ ಫ್ರೆಂಡ್ಸ್ ಹತ್ರ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಿದಾಗ ಪೃಥ್ವಿ ಅಂತ ಒಬ್ರು ಇದ್ದಾರೆ, ಅವರು MBA ಗ್ರಾಜುಯೇಟ್. ಅವ್ರು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್. ಮತ್ತೆ ಶ್ರೇಯಸ್ ಮತ್ತೆ ಆದರ್ಶ್ ಅಂತ ಇರ್ತಾರೆ. ಅವರೆಲ್ಲರೂ ನಾವು ಸಪೋರ್ಟ್ ಇಂದ ಶುರು ಆಗಿದ್ದೆ ತಾವರೇಸ್ ಅಂತ. ಇದಕ್ಕೆ ಮೇನ್ ಪಿಲ್ಲರ್ ಬಂದು ನಮ್ ಸಿಸ್ಟರ್ ಸ್ನೇಹ ಅಂತ, ಅವ್ರು ಇನ್ಪುಟ್ ಮಾಡಿದ್ದು ಏನಾದ್ರೂ ಮಾಡ್ಕೊಂಡ್ ಮಾಡೋಣ ಅಂತ. ಆಮೇಲೆ ನಮ್ಮ ಮಮ್ಮಿ ನಮ್ ತಂದೆ ಎಲ್ಲರೂ ಸಪೋರ್ಟ್ ಮಾಡಿ ಆಗಿರೋದೇ ಒಂದು ತಾವರೇಸ್. ಓಕೆ, ಆಗಿರೋದೇ ತಾವರೇಸ್. ಓಕೆ, ನಾನು ಸೋಷಿಯಲ್ ಮೀಡಿಯಾ ನೋಡಿದ್ದೆ 6 ತಿಂಗಳು ಆಯ್ತು ಸ್ಟಾರ್ಟ್ ಆಗಿ. ಬಟ್ ಆಲ್ರೆಡಿ ತುಂಬಾ ಪಾಪ್ಯುಲಾರಿಟಿ ತಗೊಂಡಿದ್ದಾರೆ ನಿಮ್ಗೆ. ಅಂಡ್ ನಿಮ್ ಕಥೆನೇ ಅಷ್ಟೊಂದು ಯುನಿಕ್ ಆಗಿದೆ. ಓಕೆ ಸರ್, ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಾಗ ಓಕೆ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರಿ ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ. ಬಟ್ ಇದು ಫುಡ್ ಬಿಸ್ನೆಸ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಸರ್? ಬಿಕಾಸ್ ಬೇರೆ ಯಾವ್ದ್ರಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಅಮ್ಮ ಆದ್ರೆ ಫುಡ್ ಎಲ್ಲ ಮಾಡ್ಕೊಡ್ತೀವಿ, ಮಾಡ್ಬೋದು ಅಂತ ಅಂತಂದ್ರು. ಸೊ ವಿ ವಾಸ್ ಪ್ಯಾಷನೇಟ್ ಟು ಫುಡ್ ಇಂಡಸ್ಟ್ರಿ. ಫುಡ್ ಅಲ್ಲಿ ಏನಾದ್ರು ಒಂದ್ ಮಾಡ್ಬೇಕು ಅಂತ ಇದ್ದಿದ್ರಿಂದ ಸೊ ಬೇಸಿಕಲಿ ವಿ ಆರ್ ಫುಡ್ಡೀಸ್ ಸರ್. ಎಲ್ಲಾರು ತಿನ್ನೋದ್ರಲ್ಲಿ ತುಂಬಾ ಚೆನ್ನಾಗಿರ್ತೀವಿ. ಸೊ ಇದನ್ನೇ ಮಾಡೋಣ ಅಂತ, ಗೊತ್ತಿರೋದೇ ಮಾಡೋಣ ಅಂತ ಮಾಡಿದ್ವಿ. ಬ್ರೋ, ಇದನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಮ ಇನಿಷಿಯಲ್ ಡೇಸ್ ಅಲ್ಲಿ ಪ್ಲಾನಿಂಗ್ ಹೆಂಗಿತ್ತು ಬ್ರೋ? ಸರ್ ನಾವು ಫಸ್ಟ್ ನಮ್ಗೆ ತಲೆಗೆ ಬಂದಿದೆ ಲೊಕೇಶನ್ ಎಲ್ಲಿ ಸೆಟ್ ಮಾಡ್ಬೇಕು ಅಂತ. ಸೊ ಆಲ್ಮೋಸ್ಟ್ ಆಲ್ ನಾವು ಒನ್ ಮಂತ್ ಅನ್ಕೊಳ್ಳಿ ಲೊಕೇಶನ್ ಹುಡ್ಕೊಂಡೆ ಟೈಮ್ ಸ್ಪೆಂಡ್ ಮಾಡಿದ್ವಿ 1 ಮಂತ್. ಆಮೇಲೆ ಬಜೆಟ್, ಆಬ್ವಿಯಸ್ಲಿ ಬಜೆಟ್ ಬರುತ್ತೆ. ಲೈಕ್ ನಾವು ಜಾಸ್ತಿ ಮಾಡೋದ್ ಬೇಡ, ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟರಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಅರೌಂಡ್ ನಾವು 20 to 30 K ಸ್ಟಾರ್ಟ್ ಮಾಡಿದ್ದು ಬ್ರೋ. ಅಂದ್ರೆ ನೀವು ಬಜೆಟ್ ಡಿಸೈಡ್ ಮಾಡ್ಬೇಕಾದ್ರೆ ಮೇನ್ ಆಗಿ ಎಲ್ಲೋ ಹೋಗುತ್ತೆ ಬಜೆಟ್ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು? ಸರ್ ಫಸ್ಟ್ ಮೇನ್ ಆಗಿ ಬಂದು ಯುಟೆನ್ಸಿಲ್ಸ್, ಮತ್ತೆ ಅದಕ್ಕೆ ಮಾಡಕ್ ಬೇಕಾಗಿರುವಂತ ಮೆಟೀರಿಯಲ್ಸ್, ಮತ್ತೆ ಅದಕ್ಕೆ ಬೇಕಾಗಿರುವಂತ ಗ್ರಾಸರೀಸ್, ಇವೆರಡರ ಮೇಲೆ ಮೆಜಾರಿಟಿ ಆಫ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ನಮ್ಗೆ ಸ್ಟೀಮರ್ ಆಗ್ಲಿ ಮತ್ತೆ ಅದು ಮಾಡೋ ದೊಡ್ಡ ಸ್ಟವ್ ಆಗಿ ನಮ್ಮ ಹತ್ರ ಏನೂ ಇರ್ಲಿಲ್ಲ. ಸೊ ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಅಂಡ್ 6 ಮಂತ್ಸ್ ಇಂದ ಸ್ಟಾರ್ಟ್ ಮಾಡಿದ್ದು. ಈಗ ಪರ್ ಡೇಗೆ ಎಷ್ಟು ಖರ್ಚು ಆಗ್ಬೋದು ಸರ್? ಅಂದ್ರೆ ಪರ್ ಡೇಗೆ ನೀವು ಅಂದ್ರೆ ಫುಡ್ ಬಿಸ್ನೆಸ್ ದಿನ ನಾವು ಇನ್ವೆಸ್ಟ್ ಮಾಡ್ಲೇಬೇಕಾಗುತ್ತೆ. ಬೇರೆ ಬಿಸ್ನೆಸ್ ಒಂದ್ಸತಿ ಇನ್ವೆಸ್ಟ್ ಮಾಡ್ಬೋದಾಯ್ತು, ಬಟ್ ಫುಡ್ ಬಿಸ್ನೆಸ್ ಎವ್ರಿ ಡೇ ನಾವು ಇನ್ವೆಸ್ಟ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಪರ್ ಡೇ ನಿಮ್ ಖರ್ಚುಗಳು ಏನೇನೆಲ್ಲ ಆಗುತ್ತೆ ಸರ್? ನಾವು ರಫ್ಲಿ ಅರೌಂಡ್ ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೋದು ಅಂತ ಅಂದ್ರೆ ಲೈಕ್ 2K ಬರೀ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋಗ್ಬಿಡುತ್ತೆ. ಇನ್ 2K ನಮಗೆ ಸಿಗುತ್ತೆ ಸರ್. ಓಕೆ ಓಕೆ, ಅಂದ್ರೆ ಪರ್ ಡೇಗೆ ಅಂದ್ರೆ 4K ಅಂತ ಇನ್ಕಮ್ ಬಂದ್ರೆ ಅಪ್ರಾಕ್ಸಿಮೇಟ್. ಓಕೆ ಬ್ರೋ, ನೀವೇನೇನೆಲ್ಲ ಫುಡ್ ನ ಸರ್ವ್ ಮಾಡ್ತಾ ಇದೀರಾ? ತಟ್ಟೆ ಇಡ್ಲಿ, ಚಿಕ್ಕ ಇಡ್ಲಿ ಮಾಡ್ತೀವಿ, ಚಿತ್ರಾನ್ನ ಇಲ್ಲ ಪುಳಿಯೋಗರೆ ಮಾಡ್ತಾ ಇರ್ತೀವಿ, ರೈಸ್ ಬಾತ್ ಅಲ್ಲಿ 3 ತರ ಮಾಡ್ತೀವಿ, ಟೊಮೊಟೊ ಬಾತು, ಮೆಂತ್ಯ ಬಾತು ಮತ್ತೆ ಪಲಾವ್ ಮಾಡ್ತಾ ಇರ್ತೀವಿ. ಓಕೆ ಓಕೆ, ಇದನ್ನೆಲ್ಲ ನಿಮ್ ಸಿಸ್ಟರ್ ಮನೇಲಿ ಪ್ರಿಪೇರ್ ಮಾಡ್ತಾರೆ? ಹೌದು, ರೈಸ್ ಬಾತ್ ಎಲ್ಲ ನಮ್ ತಂಗಿ ಅವರೇ ಮಾಡೋದು, ಮಿಕ್ಕಿದೆಲ್ಲ ಅಮ್ಮ ಮಾಡ್ಕೊಂತಾರೆ. ಓಕೆ ಓಕೆ, ನಿಮ್ ಸಪೋರ್ಟ್ ನಿಮ್ ತಾಯಿಯವರು ಕೂಡ ಇದಾರೆ? ಅವರು ತುಂಬಾ ಅವ್ರದೇ ಬ್ರೋ ಮೇಜರ್ ಇನ್ಪುಟ್ಸ್ ಎಲ್ಲ. ಕುಕಿಂಗ್ ಎಲ್ಲ ಅವ್ರು ಮಾಡ್ತಾರೆ, ನಾವಿಲ್ಲಿ ತಂದು ಸೇಲ್ ಮಾಡ್ತೀವಿ. ಓಕೆ ಓಕೆ, ಅವರು ರಿಯಾಕ್ಷನ್ ಹೆಂಗಿತ್ತು ಬ್ರೋ? ಯಾಕಂದ್ರೆ ನೀವು ಅಂದ್ರೆ ಮಗ UPSC ಗೆ ಪ್ರಿಪೇರ್ ಆಗ್ತಾ ಇದ್ದಾನೆ, ಅಲ್ಲಿ ಮುಂದೆ ಫ್ಯೂಚರ್ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾನೆ. ಬಟ್ ಅದ್ರಲ್ಲಿ ಬಿಟ್ಟು ಒಂದು ಚಿಕ್ಕದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಕಷ್ಟ ಇರುತ್ತೆ ಅಂದ್ರೆ ತುಂಬಾ ಜನ ಭಯ ಇರುತ್ತೆ. ಅವ್ರ ರಿಯಾಕ್ಷನ್ ಹೆಂಗಿತ್ತು ಬ್ರೋ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೇಕು? ಬ್ರದರ್ ಇನಿಷಿಯಲಿ ಅವರು ಏನು ಬೇಡ, ನೀನ್ ಪಡಿ, ನೀನ್ ಓದ್ಕೋ, ನಾವ್ ಹೆಂಗೋ ಮಾಡ್ಕೊಂತೀವಿ ಅಂತ ಇದ್ರು. ಬಟ್ ಸ್ಟಿಲ್ ನಾನು ಕನ್ವಿನ್ಸ್ ಮಾಡ್ದೆ, ಇಲ್ಲ ನಾನ್ ಪ್ರೊಡಕ್ಟಿವ್ ಆಗಿರ್ಬೇಕು ಅಂತ ಮಾಡಿದಾಗ ಸರಿ ಏನೋ ಒಂದ್ ಮಾಡು ಅಂತ ಅವರು ಲೈಕ್ ಒಂದ್ 3 months 2 months ಆದ್ಮೇಲೆ ಅವರಿಗೂ ಟ್ರಸ್ಟ್ ಬಂದಿದ್ದು, ಮಾಡ್ಬೋದು ಇದ್ರಲ್ಲಿ. ಯಾಕಂದ್ರೆ ತುಂಬಾ ಜನ ಪೇರೆಂಟ್ಸ್ ಇರುತ್ತೆ, ನನ್ನ ಮಗ ತುಂಬಾ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಇರ್ಬೇಕಂತ. ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಓಕೆ, ಬಟ್ ತುಂಬಾ ಜನಕ್ಕೆ ಇರುತ್ತೆ ಫುಟ್ಪಾತ್ ಫುಡ್ ಸ್ಟಾಲ್ ಅದರದ್ದು ಏನಾದ್ರು ಮೈಂಡ್ ಸೆಟ್ ಇತ್ತಾ ಸರ್? ಆತರ ಏನಿರ್ಲಿಲ್ಲ, ಬಟ್ ಅವರಿಗೆ ಏನಾದ್ರು ಮಾಡು, ಚಿಕ್ಕದಾಗ ಸ್ಟಾರ್ಟ್ ಮಾಡೋಣ ತರನೇ ಇತ್ತು. ಅವರಿಗೆ ತುಂಬಾ ದೊಡ್ಡದಾಗ ಏನೋ ಮಾಡಿ ಲಾಸ್ ಆಗೋ ಬದಲು ಚಿಕ್ಕದಾಗ ಸ್ಟಾರ್ಟ್ ಮಾಡು, ನಿಂಗ್ ಕ್ಲಿಕ್ ಆದ್ರೆ ಆಗ್ಲಿ, ಇಲ್ಲ ಅಂದ್ರೆ ಓಕೆ ಅನ್ನೋ ತರ ಇತ್ತು ಸರ್ ನಮ್ಮ ಮೈಂಡ್ ಸೆಟ್ ನಲ್ಲಿ. ಪೇರೆಂಟ್ಸ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಹೆವಿ ಸರ್, ತುಂಬಾ ಇದೆ. ಓಕೆ ಸರ್, ಓಕೆ ಓಕೆ. ಅಂಡ್ ಪ್ರೈಸಸ್ ಎಲ್ಲ ಹೆಂಗಿಟ್ಟಿದ್ದೀರಾ? ಸರ್ ನಮ್ದು ತಟ್ಟೆ ಇಡ್ಲಿ ಬಂದು 20 ರೂಪಾಯಿ ಒಂದು, ಚಿಕ್ಕ ಇಡ್ಲಿ 10 ರೂಪಾಯಿ ಒಂದು, ಫುಲ್ ಪ್ಲೇಟ್ 35, ಹಾಫ್ ಪ್ಲೇಟ್ 25, 10 ರೂಪಾಯಿಗೆ 2 ಬೋಂಡ. ಪ್ರೈಸಸ್ ಕೂಡ ಕಮ್ಮಿ ಇದೆ, ಸೊ ಅದಕ್ಕೋಸ್ಕರ ಬಂದವರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತದೆ. ಸ್ವಲ್ಪ ಅಫೋರ್ಡೇಬಲ್ ಆಗಿ ಇಟ್ಟಿದ್ದೀವಿ.
ಅಂದ್ರೆ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಹೆಂಗಿದೆ ಸರ್? ಸರ್ ಚೆನ್ನಾಗಿದೆ ಸರ್ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ. ಅಂದ್ರೆ ಈಗ ಓಕೆ, ಬಟ್ ಇನಿಷಿಯಲ್ ಡೇಸ್ ಅಲ್ಲಿ ಜನ ಹೆಂಗಿತ್ತು? ನೀವು ಸ್ಟಾರ್ಟ್ ಮಾಡಿದ್ದ ಇನಿಷಿಯಲ್ ಡೇಸ್ ಅಲ್ಲಿ ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿತ್ತು ಅವಾಗ? ಸರ್ ಟು ಬಿ ಫ್ರಾಂಕ್, ಕಸ್ಟಮರ್ ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸೇ ಕೊಟ್ಟಿರೋದು, ಮೆಜಾರಿಟಿ ಪಾಸಿಟಿವ್ ರೆಸ್ಪಾನ್ಸೇ ಕೊಟ್ಟಿರೋದು. ಲೈಕ್ ನಾವು ಹೈಜಿನ್ ಆಗ್ಲಿ, ನಾವು ಕ್ವಾಲಿಟಿ ಆಗ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡಿಲ್ಲ. ಲೈಕ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡಿದ್ರು ದಿ ಬೆಸ್ಟ್ ಕೊಡಬೇಕು ಅಂತ ನಮ್ ಕಾನ್ಸೆಪ್ಟ್ ಇರೋದ್ರಿಂದ ಲೈಕ್ ಅದು ಅಷ್ಟೇ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀವಿ. ನಮಗೆ ಗೊತ್ತಿರೋ ಚಿತ್ರಾನ್ನ ನಮ್ಮ ಹೋಟ್ಲಲ್ಲಿ ತುಂಬಾ ಚೆನ್ನಾಗಿ ಓಡುತ್ತೆ. ಚಿತ್ರಾನ್ನ ಮಸಾಲೆ ವಡೆ ಎರಡು ತುಂಬಾ ಚೆನ್ನಾಗಿ ಓಡುತ್ತೆ ನಮ್ಮ ಹೋಟ್ಲಲ್ಲಿ. ಚಿಕ್ಕಿಡ್ಲಿ ಬೇಗ ಖಾಲಿ ಆಗ್ಬಿಡುತ್ತೆ. ಲೈಕ್ ಜನ ತುಂಬಾ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾರೆ ಸರ್. ಓಕೆ ಸರ್, ಓಕೆ ಓಕೆ. ನನ್ ಮೇನ್ ಇದ್ರಲ್ಲಿ ಅಟ್ರಾಕ್ಟ್ ಆಗಿದ್ದು ತಾವರೇಸ್ ಅಂತ ಹೆಸರೇ ಯೂನಿಕ್ ಆಗಿದೆ. ಈ ಹೆಸರು ಇಲ್ಲಿ ಇರೋ ಕತೆ ಏನು ಸರ್? ಸರ್ ಅದ್ರಲ್ಲಿ 2 ಸೆನ್ಸ್ ಇದೆ. ಒಂದು ಸ್ಪಿರಿಚುವಲ್ ಸೆನ್ಸ್ ಇದೆ, ಇನ್ನೊಂದು ಲೈಕ್ ಮಾಡರ್ನ್ ಆಗಿರ್ಲಿ ಅಂತ ನಾವು ಸ್ವಲ್ಪ ಇನೋವೇಟ್ ಮಾಡಿದ್ದೆ. ಅವರ ಫೇವ್ರೆಟ್ ನಮ್ ಇಷ್ಟವಾಗಿರೋ ದೇವ್ರು ಬಂದು ವೆಂಕಟೇಶ್ವರ ಮತ್ತೆ ಮಹಾಲಕ್ಷ್ಮಿ. ಸೊ ಅವರಿಗೆ ತುಂಬಾ ಹತ್ರವಾಗಿರುವಂತ ಒಂದು ಹೂವ ತಾವರೆ. ಅದ್ರಲ್ಲೇ ಮಾಡ್ಬೇಕು, ಅದ್ರಲ್ಲೇ ಏನಾದ್ರು ಒಂದು ಯೂನಿಕ್ ಆಗಿ ಮಾಡೋಣ, ಮಾಡರ್ನ್ ಆಗಿರ್ಲಿ ಅಂತ ನಾವ್ ಎಷ್ಟು ಸೇರ್ತಿದೀವಿ ಅಷ್ಟೇ. ತಾವರೇಸ್ ಮಾಡಿದೀವಿ ಟು ಬಿ ಮಾಡರ್ನ್ ಆಗಿರ್ಬೇಕು ಅಂತ ಅಷ್ಟೇ. ಓಕೆ ಸರ್, ಓಕೆ ಓಕೆ. ನಂದು ಇನ್ನೊಂದು ಕ್ವಶನ್ ಏನಂದ್ರೆ, ಯಾವ್ದೋ ಒಂದು ಬಿಸ್ನೆಸ್ ಆಗಲಿ ಜನ ಬಂದ್ರೆ ಬಿಸ್ನೆಸ್. ಅದರಲ್ಲೂ ಫುಡ್ ಬಿಸ್ನೆಸ್ ಅಲ್ಲಿ ಜನ ಬಂದ್ರೆ ನಮ್ಮ ಬಿಸ್ನೆಸ್ ಆಗೋದು. ಸೊ ಅದರಲ್ಲಿ ಅಂತ ಜನ ಸಂಪಾದನೆ ಮಾಡೋದು ನಿಮ್ಗೆ ಎಷ್ಟು ಕಷ್ಟ ಆಯ್ತು? ಅಂಡ್ ಮುಂದೆ ಇರೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋರು ಅಂತ ಜನನ ಸಂಪಾದನೆ ಮಾಡೋದು ಹೆಂಗೆ ಅಂತ? ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ಅಂತಂದ್ರೆ ಲೈಕ್ ಇದು ರೋಡ್ ಆಗಿರೋದ್ರಿಂದ ಆನ್ ದಿ ವೇ ನೋಡ್ತಾನೆ ಇರ್ತಾರೆ. ಸೊ ಬಂದು ಟ್ರೈ ಮಾಡೋರು, ಏನಿದು ಕ್ಯೂರಿಯಾಸಿಟಿಗೆ ಬಂದಿರೋರು ತುಂಬಾ ಇದ್ದಾರೆ. ತಾವರೇಸ್ ಏನಿದು ತಾವರೆ ಹೂವದಲ್ಲಿ ಮಾಡಿದಿರಾ ಏನಾದ್ರು ಅಂತ ಕೇಳಿರೋರು ಬಂದಿದ್ದಾರೆ. ಲೈಕ್ ಇನ್ನು ತುಂಬಾ ಜನ ಸ್ಟೂಡೆಂಟ್ಸ್ ಏನೋ ಮಾಡ್ತಾರೆ, ನೋಡೋಣ ಏನಿರ್ಬೋದು ಅಂತಾನು ಬಂದಿದ್ದಾರೆ. ಈ ತರ ಲೈಕ್ ಒಬ್ಬೊಬ್ಬರಾಗೆ ಬಂದು ಇವಾಗ ಲೈಕ್ ವಿ ಆರ್ ಸ್ಟಾಗ್ನೆಂಟ್. ಒನ್ ಕಾನ್ಸ್ಟೆಂಟ್ ಕಸ್ಟಮರ್ಸ್ ನಮಗಿದ್ದಾರೆ, ಒನ್ ಪಾಸಿಟಿವ್ ರೆಸ್ಪಾನ್ಸ್ ನಮಗೆ ಮೇಂಟೈನ್ ಮಾಡಿದ್ದೀವಿ ಸರ್. ಓಕೆ ಸರ್, ಓಕೆ. ಫುಡ್ ಬಿಸ್ನೆಸ್ ಅಲ್ಲಿ ನೀವೇನಾದ್ರು ಇಂಥ ಒಂದು ತಪ್ಪು ಮಾಡಿದ್ರೆ ನಿಮ್ಗೆ ಲಾಸ್ ಆಗುತ್ತೆ ಅನ್ನೋ ತರ ಏನಂತ ತಪ್ಪು ಸರ್? ಸರ್ ಕಾಂಪ್ರಮೈಸ್ ಇನ್ ದಿ ಕ್ವಾಲಿಟಿ ಸರ್. ಕ್ವಾಲಿಟಿಲಿ ಕಾಂಪ್ರಮೈಸ್ ಆದ್ರೆ ಆಟೋಮೆಟಿಕ್ ಆಗಿ ದಿ ಔಟ್ಪುಟ್ ಕಮ್ಮಿ ಡಿಟೋರಿಯೇಟ್ ಆಗುತ್ತೆ. ಸೊ ನಾವು ಕ್ವಾಲಿಟಿಲಿ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳಕ್ ಹೋಗಲ್ಲ. ಲೈಕ್ ಕ್ವಾಲಿಟಿ ಚೆನ್ನಾಗಿದ್ರೆ ಕಸ್ಟಮರ್ಸ್ ಇಷ್ಟ ಆಗುತ್ತೆ ಅಂತ ನಾವು ನಂಬಿದ್ದೀವಿ ಸರ್. ಯಾವುದೇ ಬಿಸ್ನೆಸ್ ಆಗಿ ಯಾವುದೇ ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಮಾಡಬೇಕು, ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಯಾವುದು ಸರ್? ಸರ್ ಕ್ವಾಲಿಟಿ ಅಂಡ್ ಪ್ರೆಸೆಂಟೇಷನ್ ಸರ್. ನಾವಷ್ಟು ಹೈಜಿನ್ ಫುಡ್ ಇಂಡಸ್ಟ್ರಿಯಲ್ಲಿ ಬಂದು ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್, ಹೈಜಿನ್ ಅಷ್ಟೇ, ಎರಡು ಪ್ಯಾರಲ್ ಆಗಿ ಹೋಗುತ್ತೆ. ಸೊ ಹೈಜಿನ್ ಅಂಡ್ ಕ್ವಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಫುಡ್ ಇಂಡಸ್ಟ್ರಿ ನನಗೆ ಗೊತ್ತಿರೋ ಪ್ರಕಾರ. ಓಕೆ ಸರ್, ಅಂದ್ರೆ ನೀವು ಇನಿಷಿಯಲ್ ಡೇಸ್ 30K ಇನ್ವೆಸ್ಟ್ ಮಾಡಿದ್ರಿ. ಓಕೆ, ಇದಕ್ಕೆಲ್ಲ ಯುಟೆನ್ಸಿಲ್ಸ್ಗೆಲ್ಲ ಮಾಡಿದ್ರಿ. ಮಾರ್ಕೆಟಿಂಗ್ ಅಂತ ಏನೂ ಮಾಡಿಲ್ಲ ಸರ್? ನಾವು ಮಾರ್ಕೆಟಿಂಗ್ ಅಂತ ಏನೂ ಮಾಡಿಲ್ಲ. ನಾವು ಈ ಜಾಗ ನೋಡಿದ್ವಿ, ಇಲ್ಲಿ ಆಗುತ್ತೆ ಅಂತ, ಇಲ್ಲಿ ಏನೇನ್ ಬೇಕು ಅದೆಲ್ಲ ಮಾಡ್ಕೊಂಡು ಬಂದು ಇಲ್ಲಿ ನಾವು ಸೆಟ್ ಮಾಡ್ಕೊಂಡ್ವಿ. ಲೈಕ್ ಜನನೇ ಸರ್ ನಮಗೆ ಮಾರ್ಕೆಟಿಂಗ್. ಅವ್ರು ಇಲ್ಲಿ ಚೆನ್ನಾಗಿದೆ ಹೋಗಿ, ಚೆನ್ನಾಗಿದೆ ಹೋಗಿ ಅಂತಾನೆ ಮಾರ್ಕೆಟಿಂಗ್, ವರ್ಡ್ ಟು ವರ್ಡೇ ಮಾರ್ಕೆಟಿಂಗ್ ಆಗಿರೋದು ಜಾಸ್ತಿ. ಆಮೇಲೆ ತುಂಬಾ 1-3 ತಿಂಗಳು 4 ತಿಂಗಳು ಆದ್ಮೇಲೆ ವಿ ಗಾಟ್ ಇನ್ ಟು ಇನ್ಸ್ಟಾಗ್ರಾಮ್. ಅವರು ಸೆಲ್ಫ್ ಪ್ರಮೋಟ್ ಮಾಡಿ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಓಕೆ ಸರ್, ಓಕೆ ಓಕೆ. ಅಂದ್ರೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಟ್ರಿಪ್ ಹೋಗ್ಬೋದು, ಪಾರ್ಟಿ ಮಾಡ್ಬೋದು. ಬಟ್ ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೀರಾ. ಓಕೆ. ಅಂಡ್ ಇನ್ನೊಂದೇನಂದ್ರೆ, ಯಾರೆಲ್ಲ ಅನ್ಕೊಂಡಿದ್ದ ಕೆಲಸ ಸಿಕ್ಕಿಲ್ಲ ಅಂತ ಏನೋ ಬೇಜಾರು ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆಲ್ಲ ನೀವು ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದೀರಾ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನೋಡ್ತಿದ್ದವ್ರಿಗೆಲ್ಲ ತುಂಬಾ ಜನ ಅನ್ಸಿರುತ್ತೆ, ತುಂಬಾ ಜನ ಇನ್ಸ್ಪಿರೇಷನ್ ಕನ್ಸಿಡರ್ ಮಾಡಿರ್ತಾರೆ. ಯಾಕಂದ್ರೆ ಅನ್ಕೊಂಡಿದ್ದ ಸಿಗೋರ್ಗು ಒಂದು ಚಿಕ್ಕದಾಗಿ ಪ್ರೊಡಕ್ಟಿವ್ ಆಗಿರ್ಬೇಕು, ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಂತ. ಸೊ ಅಂಥವ್ರಿಗೆಲ್ಲ ನೀವು 6 ತಿಂಗಳಿಂದ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗಿರುವಂಥ ನಾಲೆಜ್ ಇಲ್ಲಿ ಅವ್ರಿಗೇನೋ ಸಜೆಷನ್ ಕೊಡೋದಾದ್ರೆ, ಅಂದ್ರೆ ಅವ್ರ ಜೀವನದಲ್ಲಿ ಏನಾದ್ರು ಮುಂದೆ ಬರಬೇಕು, ಒಂದು ಚಿಕ್ಕದಾಗಿ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿರ್ತಾರಲ್ಲ, ಅವ್ರಿಗೆ ನಿಮ್ಮ ಸಜೆಷನ್ ಏನಾದ್ರು ಕೊಡೋದಾದ್ರೆ ಏನು? ಸರ್ ನನ್ನನ್ನು ಕೇಳೋದಾದ್ರೆ, ಎಲ್ಲರಿಗೂ ಒಂದೊಂದು ಪ್ಯಾಷನ್ ಅಂತ ಇರುತ್ತೆ. ದೇ ಶುಡ್ ಅವ್ರು ಏನು ಆ ಪ್ಯಾಷನ್ ಅಂತ ನೋಡ್ಕೊಂಡ್ರೆ ಅವ್ರು ಅದ್ರ ಮೇಲೆ ವರ್ಕ್ ಮಾಡ್ಬೋದು. ಲೈಕ್ ಜಿಮ್ಗೆ ಹೋಗೋದಾಗಿರ್ಲಿ, ಪ್ರೊಡಕ್ಟಿವ್ ಆಗಿರೋದಂದ್ರೆ ಬಿಸ್ನೆಸ್ ಮಾಡೋದೇ ಅಂತಾನೆ ಅಲ್ಲ ಸರ್. ಇವಾಗ ಅವರು ಅಟ್ಲೀಸ್ಟ್ ಫಿಸಿಕಲ್ ಆಗಿ ಪ್ರೊಡಕ್ಟಿವ್ ಆಗಿರೋದು, ಸ್ಪಿರಿಚುವಲ್ ಆಗಿ ಏನಾದ್ರೂ ಒಂದು ತೊಡಗಿಸ್ಕೊಂಡಾಗ ವಿಲ್ ಬಿ ಮೆಂಟಲಿ ಫ್ರೀ. ಅವ್ರು ಮೆಂಟಲಿ ಫ್ರೀ ಆದಾಗ ಅವರು ಜಾಸ್ತಿ ಪ್ರೊಡಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಅವ್ರು ಏನ್ ಮೇನ್ ಫೋಕಸ್ ಇದೆ ಅದು ಮಾಡಕ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ನೀವು ಇನ್ಸ್ಪಿರೇಷನ್ ಅಂತ ಇದ್ರಿ, ನಮಗೆ ಗೊತ್ತಿಲ್ಲ ನಾವು ಇನ್ಸ್ಪಿರೇಷನ್ ಅಲ್ವೋ ಅಂತ. ಡೂಯಿಂಗ್ ನಮ್ ಕೆಲಸ ನಾವು ಮಾಡ್ತಾ ಇದೀವಿ ಅಷ್ಟೇ ಅನ್ನೋ ತರ ಇದೆ. ಫಿನಾನ್ಷಿಯಲಿ ನಾವೇನೋ ಒಂದ್ ಮಾಡಬೇಕು, ಲೈಕ್ ಕೆರಿಯರ್ ವೈಸ್ ಏನೋ ಒಂದ್ ಮಾಡಬೇಕು, ಎರಡು ಬ್ಯಾಲೆನ್ಸ್ ಮಾಡ್ತಾ ಇದೀವಿ ಅನ್ನೋ ತರ ಮೈಂಡ್ ಸೆಟ್ ಇದೆ ಅಷ್ಟೇ. ನಮಗೆ ಗೊತ್ತಿಲ್ಲ ನಾವು ಇನ್ಸ್ಪಿರೇಷನ್ ಆಗ್ತೀವೋ ಇಲ್ವೋ. ಇಲ್ಲ ಸರ್, ಖಂಡಿತವಾಗ್ಲೂ ನೀವು ಇನ್ಸ್ಪಿರೇಷನ್. ಅದಕ್ಕೋಸ್ಕರನೇ ನಾವು ಬಂದು ಈ ಸ್ಟೋರಿ ಮಾಡಬೇಕು ಅಂತ ಅನ್ಕೊಂಡಿರೋದು. ಅಂಡ್ ನಿಮ್ಮ ಫ್ಯೂಚರ್ ಪ್ಲಾನ್ ಅಂದ್ರೆ UPSC ಪ್ರಿಪೇರ್ ಆಗ್ತಾ ಇದ್ರೆ ಎಲ್ಲ ಓಕೆ. ಬಟ್ ಈ ತಾವರೇಸ್ನ ಏನ್ ಮಾಡ್ತೀರಾ ಸರ್? ನೀವು ಕೆಲಸ ಸಿಕ್ಕಿದ್ಮೇಲೆ ಇನ್ನೂ ಕಂಟಿನ್ಯೂ ಮಾಡ್ತೀರಾ? ಸರ್ ನೋಡೋಣ, ನಮಗೊಂದು ಹೋಪ್ ಲೈಟ್ ಆಗಿರೋದೇ ತಾವರೆ. ಸೊ ಇದನ್ನ ನಾವು ಬಿಡೋ ಅಂತ ಏನು ಥಾಟ್ಸ್ ಇಲ್ಲ. ವಿಲ್ ಕಂಟಿನ್ಯೂ ಇಟ್. ನೋಡೋಣ ಸರ್ ಹೇಗೆ ಹೋಗುತ್ತಾ ಹಾಗೆ. ಓಕೆ, ನಿಮ್ಮ ಫ್ಯೂಚರ್ ಪ್ಲಾನ್ ಏನಾರು ಇದೆಯಾ? ಇನ್ನೂ ದೊಡ್ಡದಾಗಿ ಹೋಗ್ತು? ಹೌದು ಸರ್, ಇದನ್ನೇ ದೊಡ್ಡದಾಗಿ ಮಾಡೋಣ ಅಂತ ತುಂಬಾ ಆಸೆ ಇದೆ ಸರ್. ನಿಮ್ಮೆಲ್ಲ ಫ್ಯೂಚರ್ ಪ್ಲಾನ್ಸ್ಗೂ ಆಲ್ ದ ಬೆಸ್ಟ್ ಸರ್ ನಮ್ಮ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ. ಥ್ಯಾಂಕ್ ಯು. ಅಂಡ್ ನಿಮ್ಮ ಈ ಫುಡ್ ಸ್ಟಾಲ್ನ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ನಮ್ಮ ಎಕ್ಸಾಕ್ಟ್ ಲೊಕೇಶನ್ ಬಂದು ಹಳೆ ನಂದಿನಿ ಥಿಯೇಟರ್ ಇದೆ, ಇವಾಗ ಚೈತನ್ಯ ಸ್ಕೂಲ್ ಅಂತ ಆಗಿದೆ. ಆ ಸರ್ಕಲ್ ಅಲ್ಲಿ ಐಬ್ಯಾಕ್ ಅಂತ ಸಿಗುತ್ತೆ, ಅದ್ರ ಆಪೋಸಿಟ್ ನಾವು ಇರ್ತೀವಿ. ಓಕೆ ಸರ್, ಓಕೆ ಓಕೆ. ಈ ಟೈಮಿಂಗ್ಸ್ ಸರ್ ಬೆಳಿಗ್ಗೆ 8:30 ಇಂದ 11 ಗಂಟೆ ಇರ್ತೀವಿ. ಓಕೆ ಸರ್, ಅಂದ್ರೆ ಎವ್ರಿ ಡೇ ಇರುತ್ತೆ? ಸಂಡೇ ಸರ್ ರೆಗ್ಯುಲರ್ ಆಗಿರ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಸೇಮ್ ಹಿಯರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ಇದೇ ತರ ಬಿಸ್ನೆಸ್ ಐಡಿಯಾಸ್ ಗಳಿಗಾಗಿ
ಆಗಿ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ನಿಮ್ಗೆ ಅಂತಾನೆ ಸ್ಪೆಷಲ್ ಆಗಿ ಒಂದು ಕೋರ್ಸ್ ಇದೆ. ಸ್ಟ್ರೀಟ್ ಫುಡ್ ಬಿಸ್ನೆಸ್ ಮಾಡ್ಬಿಟ್ಟು 1 ವರ್ಷಕ್ಕೆ 35 ಲಕ್ಷ ಹೆಂಗೆ ಸಂಪಾದನೆ ಮಾಡಬೇಕು ಅಂತ ಒಂದು ಕೋರ್ಸ್ ಇದೆ. ಅದರಲ್ಲಿ ನಿಮ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಇದೆ. ಅಂಡ್ ಇದರ ಸಬ್ಸ್ಕ್ರಿಪ್ಷನ್ ಪ್ರೈಸ್ ಕೇವಲ 399 ರೂಪಾಯಿ. ಅಂಡ್ ಇದೇ ಸಬ್ಸ್ಕ್ರಿಪ್ಷನ್ ಅಲ್ಲಿ ನೀವು 10ಕ್ಕೂ ಹೆಚ್ಚಿನ ಫುಡ್ ಬಿಸ್ನೆಸ್ ಬಗ್ಗೆ ಕೋರ್ಸ್ಗಳನ್ನ ಕೂಡ ನೋಡಬಹುದು. ಮತ್ತೆ ತಡ ಮಾಡ್ತಾ ಇದ್ದೀರಾ? ಈಗಲೇ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ.